ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀರಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ನವರ ಕಾರ್ಯ ಸಮಾಜಮುಖಿ ಕಾರ್ಯವಾಗಿದೆ. ಬಂಡೆಪ್ಪ ಖಾಶಂಪುರ್. ನೆಹಮಿಯಾ ಶಾಲೆಯಲ್ಲಿ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂಭ್ರಮ. ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷ ರೇಣುಸಿದ್ದಪ್ಪ ಚಲಾದೆ ಅನುದಾನಕ್ಕೆ ಆಗ್ರಹಿಸಿ ಮಾರ್ಚ್ 12ಕ್ಕೆ ಖಾಸಗಿ ಶಾಲಾ ಕಾಲೇಜು ಬಂದ್. ಅಂತಾರಾಷ್ಟ್ರೀಯ ಸಮ್ಮೇಳನ ಮುಂದೂಡದಿದ್ದರೆ ಧರಣಿ ಸತ್ಯಾಗ್ರಹ. ಬಂತೆ ಧಮ್ಮನಾಗ ಎಚ್ಚರಿಕೆ. ಶಿವನಗರ್ ವಾಕಿಂಗ್ ಪ್ರದೇಶ ಅಭಿವೃದ್ಧಿಗೆ ಆಗ್ರಹ. ಫುಡ್ ಕೋರ್ಟ್ ನಿರ್ಮಾಣಕ್ಕೆ ವಿರೋಧ. ಸುದ್ದಿಯ ವಿವರಗಳು. ಬೀದರ್ ನಗರದ ಕುಂಬರವಾಡದಲ್ಲಿರುವ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿರುವ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಟ್ರಸ್ಟ್ನವರ ಕಾರ್ಯ ಸಮಾಜಮುಖಿಯಾಗಿದೆ. ಟ್ರಸ್ಟ್ ಉತ್ತಮವಾದ ಕೆಲಸ ಮಾಡುತ್ತಿದೆ ಎಂದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಖಾಶಂಪುರ್ ಅವರು ಹೇಳಿದ್ದರು. ಬೀದರ್ ನಗರದ ಕುಂಬರವಾಡದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಶ್ರೀ ಬೀರಲಿಂಗೇಶ್ವರ, ಶ್ರೀ ಮಾಳಿಂಗರಾಯ, ಶ್ರೀ ಮಹಾತ್ಮ ಬೊಮ್ಮಗೊಂಡೇಶ್ವರ ದೇವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಹಾಗೂ ಸಭಾಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬೀದರ್ ನಗರದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸವಿದೆ. ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರ ಪ್ರಯತ್ನದಿಂದ ದೇವಸ್ಥಾನವು ಚೆನ್ನಾಗಿ ಆಗಿದೆ. ಅಷ್ಟೇ ಅಲ್ಲದೆ ಸಮಾಜದ ಜನರು ತನು ಮನ ಧನದಿಂದ ಸಹಾಯ ಸಹಕಾರ ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ದೇವಸ್ಥಾನ ಅಭಿವೃದ್ಧಿ ಆಗ್ತಿದೆ. ದೇವಸ್ಥಾನದ ಒಳಗಡೆ ಬೀರಲಿಂಗೇಶ್ವರ, ಮಾಳಿಂಗರಾಯ, ಬೊಮ್ಮಗೊಂಡೇಶ್ವರರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಸ್ಥಾನಕ್ಕೆ ಗಾಂಧಿಗಂಜಿನವರ ಸಹಕಾರವೂ ಇದೆ. ಇಟ್ಕಂಪಳ್ಳಿಯವರ ಗುಂಪು ಸೇರಿದಂತೆ ಎಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿಕೊಂಡು ಸಾಗುತ್ತಿದ್ದಾರೆ ಎಂದು ಬಂಡೆಪ್ಪ ಖಾಶಂಪುರ್ ಅವರು ಸಂತಸ ವ್ಯಕ್ತಪಡಿಸಿದ್ದರು. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ರಘುನಾಥರಾವ್ ಮಲ್ಕಾಪುರಿರವರು ಬೀದರ್ ನಗರದಲ್ಲಿ ಬೀರಲಿಂಗೇಶ್ವರ, ಮಾಳಿಂಗರಾಯರ ದೇವಸ್ಥಾನ ಇರಲಿಲ್ಲ. ಈಗ ದೇವಸ್ಥಾನದ ನಿರ್ಮಾಣವಾಗಿದೆ. ಪ್ರತಿದಿನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೆಯುವಂತೆ ನೋಡಿಕೊಂಡು ಸಾಗಬೇಕು ಎಂದರು. ಸಮಾಜದ ಜನರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಮಹಿಳೆಯರು ಮುಂದೆ ಬರಬೇಕು. ಹೆಣ್ಣು ಮಕ್ಕಳು ಓದಿನ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಹಳ್ಳಿಗಳಲ್ಲಿ ಮಹಿಳೆಯರೇ ಸಂಸಾರದ ಜವಾಬ್ದಾರಿ ಹೊತ್ತಿಕೊಂಡು ಸಾಗುತ್ತಿದ್ದಾರೆ. ಅಂತಹ ಮಹಿಳೆಯರಿಗೆ ಶಿಕ್ಷಣ ಸಿಕ್ಕರೆ ಇನ್ನೂ ಅನುಕೂಲ ಆಗಲಿದೆ ಎಂದು ರಘುನಾಥರಾವ್ ಮಲ್ಕಾಪುರಿರವರು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ರಘುನಾಥರಾವ್ ಮಲ್ಕಾಪುರೆ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬೀದರ್ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ, ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷರಾದ PS ಇಟ್ಕಂಪಳ್ಳಿರವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿವೃತ್ತಿ ಆದ ನಂತರ ಅನುಭವ ಚಲೋ ಆಗ್ಯದ. ಸಂಘಟನೆ ಎಷ್ಟು ಕಷ್ಟ ಅಂತ ಅನ್ನೋದನ್ನು ಅನುಭವಿಸಿದೆ. ಅದು ಏನೇ ಇರಲಿ, ನಮ್ಮ ಸೇವಾ ಸಮಿತಿಯ ಹೇಳಿದ ನಿರ್ದೇಶನ ನೀಡಿದಂತಹ ಸಲಹೆಗಳನ್ನು ಪಾಲಿಸಿ ತುಂಬ ನನ್ನನ್ನು ಗೌರವಿಸಿ ಒಳ್ಳೆಯ ರೀತಿಯಿಂದ ವಿಶೇಷವಾಗಿ ವಿಠಲರಾವ್ ಆಗಲಿ, ಹನುಮಂತರಾವ್ ಆಗಲಿ, ಅಧ್ಯಕ್ಷರಾದಾಗ ಖಾಶಂಪುರ್ ಸಾಹೇಬರಾಗಲಿ, ಎಲ್ಲರೂ ನಮ್ಮ ಮತ್ತು ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಈ ಕಡೆ ಧಾರ್ಮಿಕ ಬೆಳವಣಿಗೆ ಕಡೆ ಆಗೋದು ಅಷ್ಟೇ ಅಲ್ಲದೆ ಒಂದು ಸಾಮಾಜಿಕ ಬೆಳವಣಿಗೆಯ ಪ್ರಗತಿಯತ್ತ ಒಂದು ಹೆಜ್ಜೆ ಇಟ್ಟಿವಿ. ನಮ್ಮ ಸೇವಾ ಸಮಿತಿಯಿಂದ ನಮ್ಮ ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಮಾಡಿವಿ, ಭಜನಾ ಮಂಡಳ ಮಾಡಿವಿ, ಅಹಿಲ್ಯಬಾಯಿ ಹೋಳ್ಕರ್ ಮಹಿಳಾ ಸ್ವಸಹಾಯ ಸಂಘ, ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಸ್ವಸಹಾಯ ಸಂಘ, ಮಾತೋಶ್ರೀ ಮಹಿಳಾ ನಾರಿ ಶಕ್ತಿ ಸಂಘ. ಇದು ಮಹಿಳೆಯರದಾಯ್ತು. ಇನ್ನು ನಾವು ಕೂಡೋದು ಬೇಡ ಅಂತ ಹೇಳಿ 4 BCಗಳನ್ನು ನಡೆಸಿವಿ ನಾವು. ಅದರಿಂದ ಬಂದಂಥ ಎಲ್ಲ ಕಮಿಷನ್ ಏನಿರ್ತದ ಅದನ್ನು ದೇವರ ಇದಕ್ಕೆ ನಾವು ಕಮಿಷನ್ನ ದೇವರ ಖಾತೆಗೆ, ಆ ಖಾತೆಯಲ್ಲಿ ನಾನು, ಈಶ್ವರ್ ಮಲ್ಕಾಪುರೆ, ಭೀಮರಾವ್ ಜನಾಪೇಟ್ 3 ಜಂಟಿ ಖಾತೆದ. ಅದರಲ್ಲಿ ಪ್ರತಿಯೊಂದು ಜಂಟಿ ಖಾತೆಯಲ್ಲಿ ಜಮಾ ಆಗ್ತದೆ. ಪೇಮೆಂಟ್ ಮಾಡೋದ್ರ ಚೆಕ್ಕಿನ ಮೂಲಕ ಮಾಡಿದ್ವಿ ನಾವು. BCಯಿಂದಲೇ
10,25,000 ಗಳಿಸಿದ್ವಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ, ಸಂತೋಷ. ಇದಕ್ಕೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಯಾರ ಕಡೆ ನಾವು ಹೋಗಿದ್ದೆವು ಬರಿಗೈಯಲ್ಲಿ ಬಂದಿಲ್ಲ, ಎಲ್ಲರೂ ಸಹಕಾರ ಮಾಡಿರಿ, ದೇಣಿಗೆ ನೀಡಿರಿ. ಅದರಿಂದ ಈ ಭವ್ಯವಾದಂಥ ಇದಾಗಲಿಕ್ಕೆ ಕಾರಣ ಆಯಿತು. ಅದೇ ರೀತಿ ನಾವು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಚ್.ಎಂ. ರೇವಣ್ಣ ಸಾಹೇಬರು ನಮ್ಮ ಮನವಿಗೆ ಸ್ಪಂದಿಸಿ ಸರ್ಕಾರದಿಂದ 20 ಲಕ್ಷ ಧನ ಸಹಾಯ ನೀಡಿದರು. ಅನುದಾನದಲ್ಲಿ ನಮ್ಮ ಸಹಕಾರ ಆಯಿತು. ಅದೇ ರೀತಿ ಗಾಂಧಿ ಗಂಜಿನ ಸಹೋದರರಂತೂ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಾರ. ಅವರು ನಾವು ಏನು ನಮ್ಮ ನಿರೀಕ್ಷೆ ಇತ್ತು ಅದಕ್ಕಿಂತ ಹೆಚ್ಚಿಗೆ ಸಹಕಾರ ಕೊಟ್ಟಾರ. ಈ ಸಂದರ್ಭದಲ್ಲಿ ಗಾಂಧಿ ಗಂಜಿನ ವ್ಯಾಪಾರಸ್ಥರಿಗೆ, ಕನಕ ಭವನದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉತ್ಸುಕತೆಯಿಂದ ಡ್ಯಾನ್ಸ್ ಮಾಡೋದು, ಕುಣಿಯೋದು, ಡೊಳ್ಳು ಹೊಡೆಯೋದ್ರೊಳಗೆ ನನಗೆ ತುಂಬ ಸಂತೋಷ ಆಗ್ಯದ. ನಾ ಬಂಡೆಪ್ಪ ಸಾಹೇಬರು ಮಾತ್ರ ಕಳ್ಕೊಂಡ್ರಲ್ಲ ಈ ಸಂತೋಷ ಅಂತ ಸಾಹೇಬ್ರೆ ರೀತಿಯಾಗ್ಯದ. ಇವತ್ತು ಸಹ ಒಳ್ಳೆ ರೀತಿಯಿಂದ ಸ್ಪಂದನೆಯನ್ನು ಕೊಟ್ಟದ ನಮ್ಮ ಸಮಾಜಕ್ಕೆ, ಸಮಾಜದ ಎಲ್ಲ ಬಂಧುಗಳಿಗೂ ತಾಯಂದಿರಿಗೂ ನನ್ನ ಹೃತ್ಪೂರ್ವಕ ಹಾಕೊಂಡು ಅದು ಮಾತು ಬೇರೆ. ಅಮೃತ ಅವರೇ, ಇದ್ರ ಟ್ರಸ್ಟ್ ಅಧ್ಯಕ್ಷರು ನಮ್ಮ ರವಿ, ಇದು ಕಟ್ಟ ಮುಂದ ನಮ್ಮ ಮಾರುತಿ. ಇವತ್ತು ರೇವಣ್ಣ ಅವ್ರು ಬರಬೇಕಾಗಿತ್ತು. ನಮ್ಮವರೆಲ್ಲ ಹೋಗಿ ಅವ್ರ ಹತ್ರ ಹೋದರೆ ರಾಮಲಿಂಗ ರೆಡ್ಡಿ ಅವರು ಏನು ಎಂಡೋಮೆಂಟ್ ಮಿನಿಸ್ಟರ್ ಇದ್ದಾರ. ಬಂಧುಗಳೇ, ನಮಗೆ ನಮ್ಮ ಸಮಾಜದ ದೇವರುಗಳಾದಂಥ ಬಿರ್ಲಿಂಗೇಶ್ವರ, ಮಾಳಿಂಗರಾಯ, ಬಮ್ಮುಂಡೇಶ್ವರ ಮೂರ್ತಿಗಳು ಮತ್ತು ದೇವಸ್ಥಾನಗಳು ನನಗನ್ಸುತ್ತೆ ಭಾಗಶಃ ಎಲ್ಲ ಹಳ್ಳಿಗಳಲ್ಲಿದ್ದಾವೆ. ನಮ್ಮ ಮಾಳಿಂಗರಾಯನ, ಬಿರ್ಲಿಂಗೇಶ್ವರ ದೇವಸ್ಥಾನ ಇರಲಾರಂಥ ಹಳ್ಳಿಗಳು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಇರ್ಲಿಕ್ಕಿಲ್ಲ. ಎಲ್ಲ ಹಳ್ಳಿಗಳಲ್ಲಿದೆ. ಆದರೆ ನಮ್ಮ ಜಿಲ್ಲಾ ಕೇಂದ್ರದಲ್ಲೇ ಮಾಳಿಂಗರಾಯನ ಮತ್ತು ಬಿರ್ಲಿಂಗೇಶ್ವರ ದೇವಸ್ಥಾನ ಇರಲಿಲ್ಲ. ಇದು ಹೊರಗೆ ಭಾಳ ದಿವಸದಲ್ಲಿ ನಮಗಿತ್ತು. ಇವತ್ತು ಆ ಒಂದು ಮಹತ್ವದ ಒಂದು ಆಸೆ ಈಡೇರಿದೆ. ನಾನು ಇಟ್ಕಂಪಳ್ಳಿ ಮತ್ತು ಅವರ ಎಲ್ಲ ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ಮಹಿಳೆಯರಿಗೆ. ಬೇರೆ ಬೇರೆ ಸಮಾಜದಲ್ಲಿ ನಾವು ಕಾರ್ಯಕ್ರಮ ನೋಡ್ತೀವಿ, ಎಲ್ಲಕ್ಕಿಂತ ಮುಂದೆ ಹೆಣ್ಮಕ್ಳು ಇರ್ತಾರೆ. ನಮ್ಮ ಸಮಾಜದ ಹೆಣ್ಮಕ್ಳು ಎಲ್ಲೂ ಹೊರಗಡೆ ಬರಲ್ಲ ಅಂತ ನಾವು ಅನ್ಕೋತಾ ಇದ್ದೀವಿ ಮನಸ್ಸಲ್ಲಿ. ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಹೆಣ್ಮಕ್ಳು ಬಂದಿರಿ. ನಿಮ್ಮ ಕೈ ಮುಗಿದ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳ್ತೀನಿ. ಇನ್ನು ಮುಂದೆ ಯಾವುದೇ ಕೆಲಸ ಇರಲಿ, ನಾವು ಹೆಣ್ಮಕ್ಳು ಹಿಂದೆ ನಾವು ಗಂಡಸರು ಏನೇ ಮಾಡೋದು ಸುಮ್ಮನೆ ಇರ್ಲಾರ್ದಂಗ ನೀವು ಮಹಿಳೆಯರು ಮುಂದೆ ಬರ್ಬೇಕು. ಯಾಕಂದ್ರೆ ಒಂದು ಹೆಣ್ಣು ಓದಿದ್ರೆ ಒಂದು ಪಾಠಶಾಲೆ ಇದ್ದಂಗೆ ಮನೆಯಲ್ಲಿ. ಒಂದು ಹೆಣ್ಮಕ್ಳು ಓದಿದ್ರೆ ಒಂದು ಮನೆಗೆ ಒಬ್ಬಗೆ ಒಂದು ಪಾಠಶಾಲೆ ಇದ್ದಂಗೆ. ಹೆಣ್ಮಕ್ಳು ಮುಂದೆ ಬಂದ್ರು ಅಂದ್ರೆ ಎಲ್ಲದೊಂದು ಈಗ ಹಳ್ಳಿಗಳಿಗೆ ಹೋಗಿ ನೋಡ್ರಿ, ನೀವು ಹಳ್ಳಿಗಳಿಗೆ ಹೋದ್ರೆ ನೋಡ್ಬೋದು. ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಬ್ಬ ಗಂಡಸರು ಕೆಲಸ ಮಾಡ್ತಾ ಇಲ್ಲ. ಅವೆಲ್ಲ ಬೀದರ್ಗೆ ಬರ್ತಾವಂದ್ರೆ ಕೊಂಡು ತಿಂದು ಎಲ್ಲೋ ಬಿದ್ದಿರ್ತಾವೆ. ನಮ್ಮೆಲ್ಲರೂ ಅಕ್ಕ ತಂಗಿರು, ತಾಯಿಯಂದಿರು ಇವತ್ತು ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಭಾಳ ದುಃಖದ ವಿಷಯ ಅದು. ಇಲ್ಲಿ ನಾವು ನಗರದಲ್ಲಿ ಕೂಡ ನಾವಿವತ್ತು ಬೀದರ್ ಬಂದೀವಿ. ಬಂಡಪುರ ನಾವು ಮೊದಲು ಬೀದರ್ ಬಂದೀವಿ. ನಾವು ಭಾಳ ನನ್ನ ಅನ್ಸುತ್ತೆ, ನಾನು ಬಂಡಪುರ ಬೀದರ್ ಬಂದು ಒಂದು 40-45 ವರ್ಷ ಇರ್ಬೋದು. ನಾನು 4ನೇ ಕ್ಲಾಸ್ ಇದ್ದಾಗ ಬಂದಿದ್ದೀನಿ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಈ ದೇಶ ಇತ್ತು ಸಿಸ್ಟಮ್ ಥೋಡೆ ನಂಬಲ್ವಿ ಏನೇನು ಆಗ್ಯಾವ ವ್ಯತ್ಯಾಸ ಕೊನ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿಗೆ ನಂಬರ್ 1 ಅಪಮಾನ ಮಾಡ್ತಕ್ಕಂಥ ದೇಶ ಇತ್ತು. ಆದ್ರೆ ಹೆಣ್ಣು ಮಕ್ಕಳು ಶಾಲೆ ಕಲಿಬೇಕು ಅಂಥೇಳಿ ಸಾವಿತ್ರಿಬಾಯಿ ಫುಲೆ ಹೂಗಾರ ಹೆಣ್ಮಕ್ಳು ಶಾಲೆ ತೆಗೆದು ಕಲಿಸಿರ್ತಕ್ಕಂಥವ್ರು ಹೆಣ್ಮಕ್ಳಿಲ್ಲದೆ ಬದುಕಲಿಕ್ಕೆಲ್ಲ ಆಯ್ತಿತ್ತು. ಹೆಣ್ಮಕ್ಳಿಗೆ ನಮ್ಮ ಐದರ್ ಹಾಡ್ತಿದ್ದೇವ. ನಮ್ಮ ಗೌರಮ್ಮ ಹಾಳ ಇಲ್ಲಿ ಗೌರಮ್ಮ ಹಾಳ ಕಾಣಿಸ್ತಾನೆ ಮಲ್ಕಪ್ಪುರದು. ನಮ್ಮ ಐದರ್ ಹಾಡ್ತೀವಿ ಏನಂತ, ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ, ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ. ಹೆಣ್ಣಾಗಿ ಹುಟ್ಟಬೇಡ್ದಂತ ಗಿಡ ಹುಟ್ಟು ಪುಣ್ಯರಿ ನೆರ. ಯಾಕ ಹೆಣ್ಮಕ್ಳ ಜೀವನ ಅಷ್ಟು ಖರಾಬ್ ಅಂತ ಇಟ್ಟಿದ್ರು ಈ ಮಾನವ ಸಮಾಜ. ಆದರೆ ಇವತ್ತ ಸಣ್ಣ ಮಕ್ಕಳು ಹೇಳ್ತೀರಿ, ಮಕ್ಕಳೇ ಹೆಣ್ಣೊಂದು ಕಲಿತಾರೆ ಹೋಟೆಲ್ ತೆರೆದಂತೆ. ಏನು ಹೇಳ್ತೀರಿ ಬಿಟ್ಟ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ಮನೆಗೆ ಅವ್ವ ಕಲಿಸೋರು ಯಾರು? ನಾ ಇಟ್ಕೆಂಪಳ್ಳಿಗೆ ಫೋನ್ ಮಾಡಿ ಹೇಳ್ದೆ,
ಒಂದು ಖುಷಿ ಏನದ ಅಂದ್ರೆ ನಮ್ಮೆಲ್ಲ ಮಹಿಳೆಯರು ಅಕ್ಕ ತಂಗಿಯರು ಅದು ಅರ್ಶಿಣ ಕಲರು ಸೀರೆ ಉಟ್ಕೊಂಡು ಭಾಳ ಭರ್ಜರಿನಿಂದ ಕಳಸ ತೊಗೊಂಡು ಹೊಂಟಾರಪ್ಪ, ಭಾಳ ಚಲೋ ಮಾಡಿರಿ ಅಂತೇಳಿ ಫೋನ್ ಮಾಡಿ ಹೇಳಿದ್ದೀನಿ. ಆಡಳಿತ ಮಂಡಳಿ ವಿಶೇಷವಾಗಿ ಇಟ್ಕೆಂಪಳ್ಳಿ, ಬಾಬು, ಮಲ್ಕಾಪುರ್, ಇದು ನಮ್ಮ ಈಶ್ವರು ಮತ್ತು ನಿಮ್ಮ ಇನ್ನೊಬ್ರು ಬರ್ತಿರಲ್ಲ ನಿಮ್ಮ ಕೂಡ ಹನುಮಂತರವ್ರು, ಅವರೆಲ್ಲರ ವಿಠ್ಠಲು ಅಲ್ಲ ಹನುಮಂತರಾವ್ ಯಾಕೆ ಕಾಣಲ್ಲ ನೋಡ್ರ ಅರನಾ? ಹಾಂ, ವ್ಯವಸ್ಥೆದಾಗಾರ. ಪಾಪ ಅವರು ರಾತ್ರಿ 10 ಅಂದ್ರೆ 10, 11 ಅಂದ್ರೆ 11. ಬೀದರ್ ನಗರದಲ್ಲಿ ಇದರದೇ ಆದಂಥ ದೊಡ್ಡ ಇತಿಹಾಸ ಇದೆ ಅಮೃತರವರೇ. ನಿಮ್ಮೆಲ್ಲ ಆಶೀರ್ವಾದದಿಂದ ಮೊದಲನೇ ಬಾರಿಗೆ ನಾನು ಶಾಸಕನಾದಾಗ 2004ರಲ್ಲಿ ಇಂಡಿಪೆಂಡೆಂಟ್ ಗೆದ್ದಾಗ, ಆವಾಗ ನಮ್ಮ ತಮ್ಮ ರವಿ ಕಾಶಂಪುರು ಅವ್ರದ್ದೆಲ್ಲ ದೋಸ್ತರೆಲ್ಲ ಸೇರಿ ಇಲ್ಲಿ ಒಂದು ಬೀರಪ್ಪನ ಗುಡಿದು ಒಂದು ಇತಿಹಾಸ ಇದೆ, ಇದಕ್ಕಿದು ಮಾಡೋಣ ಅಂಥೇಳಿ ಅವತ್ತು ಭಾಳ ಸಂಘರ್ಷ ಮಾಡಿ ಇದಕ್ಕೆ ಅವತ್ತೇ ನಮ್ಮ MLA ಲಾಡ್ನಿಂದ ಒಂದು ಸಣ್ಣದೊಂದು ಬಿಲ್ಡಿಂಗು ಪ್ಲಸ್ ಒಂದು ಬೋರ್ವೆಲ್ಲು, ಹಾಂ, ಅದು ಪರ್ಸ್ನಲ್ ಆಯ್ತದ ಅಂಥೇಳಿ ಅವ್ರು ಪರ್ಸ್ನಲ್ಲೇ ಮಾಡ್ರ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳ ಎಷ್ಟೋ ಸಲ ಫೋನ್ ಮಾಡಿದ ಏನಾರ ಆಗಿದ್ರೆ ಮಟ್ಟಿದ್ರೆ, ಆದರೂ ಈ ಜಾಗ ಉಳಿಸ್ಕೊಂಡು ಮತ್ತು ವಿಶೇಷವಾಗಿ ಕುಂಬಾರವಾಡದ ಹಲವಾರು ಜನರದು ಸಹಾಯ ಇದೆ ಇದರಲ್ಲಿ. ಇರ್ರೆಸ್ಪೆಕ್ಟಿವ್ ಆಫ್ ಜಾತಿ ಧರ್ಮ ಎಲ್ಲ ಸೇರಿ ಇಲ್ಲೊಂದು ಬೀರಪ್ಪಂದಿದೆ, ಅದು ನಮ್ಮವರು. ಇವತ್ತು ಇದಕ್ಕೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ದ ಅಧ್ಯಕ್ಷ ನಮ್ಮ ರವಿ ಕಾಶಂಪುರೇ ಇದ್ದಾನೆ. ಮತ್ತು ಎಲ್ಲರಿಗಿಂತ ಖುಷಿ ಏನದ ಅಂತಂದ್ರೆ, ನಮ್ಮ ಇಟ್ಕೆಂಪಲ್ಲಿ ಬಾಬು, ಈಶ್ವರು, ವಿಠ್ಠಲ್ ಇವರೆಲ್ಲರೂ ಸೇರಿ ಇದು ಹಿಂಗೆ ಬಿದ್ದದ, ಇದಕ್ಕೆ ನಾವು ಏನಾರ ಮಾಡ್ತೀವಿ ಅಂತೇಳಿ ಮುಂದೆ ಬಂದರು. ನಮ್ಮ ರವಿ ಅದು ಭಾಳ ಚಲೋ ಕೆಲಸ ಮಾಡ್ಯಾರ. ನಾ ಈಗೂ ಹೇಳ್ತೀನಿ, ನಾನು ಇಲ್ಲ ನೀವು ಮಾಡ್ರಿ, ನಿಮಗೆ ಎಲ್ಲ ಚೆಕ್ ಪವರ್ ಗಿಕ್ ಪವರ್ ಎಲ್ಲ ನಿಮ್ಮ ಕೈದಾಗೆ ಕೊಡ್ತೀನಿ, ಭಾಳ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ರಿ ಸಾಕು ಇದಕ್ಕೆ ಅಂತ ಇವ್ರ ಕೈದಾಗ ಕೊಟ್ಟಿಂದ ಹಿಡಿದು ಇವತ್ತಿನ ತನ ಭಾಳ ಒಳ್ಳೆ ರೀತಿಯಿಂದ ನೀವು ಕೆಲಸ ಮಾಡ್ಕೊಂಡು ಹೊಂಟಿರಿ. ಭಾಳ ಧನ್ಯವಾದ, ಅಭಿನಂದನೆ ಸಲ್ಲಿಸ್ತೇನೆ ಇವರಿಗೆಲ್ಲರಿಗೂ ನಾನು. ನಗರದ ನೆಹಮಿಯಾ ಶಾಲೆಯಲ್ಲಿ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಡಿ ಹಾಗೂ ಶೈನಿಕ್ ಗುಂಡಿ ಅವರು ಉದ್ಘಾಟಿಸಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಡಿ ಅವರು, ಮಹಿಳೆಯರು ಸಬಲೀಕರಣ, ಶಿಕ್ಷಣದ ಮಹತ್ವ ಹಾಗೂ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳ ಅಗತ್ಯತೆ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು. ಮಹಿಳೆಯರು ಸಮಾಜದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಮಹಿಳಾ ದಿನಾಚರಣೆಯನ್ನು ವಾರ್ಷಿಕೋತ್ಸವದೊಂದಿಗೆ ಆಚರಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಮಹಿಳೆಯರ ಬಗ್ಗೆ ಗೌರವ, ಸಮಾನತೆ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಅರಿವು ಮೂಡಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದರು. ಮೊದಲಿಗೆ ಡಾಕ್ಟರ್ ನೆಹಮಿಯಾ ಅವರ ಭಾವಚಿತ್ರಕ್ಕೆ ಎಲ್ಲ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಎಲ್ಲ ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದ್ದರು. ನೃತ್ಯ, ಗೀತೆಗಳು, ನಾಟಕಗಳು ಹಾಗೂ ಸಂದೇಶಾತ್ಮಕ ಪ್ರದರ್ಶನಗಳ ಮೂಲಕ ಮಹಿಳಾ ಸಬಲೀಕರಣ, ಸಾಮಾಜಿಕ ಜಾಗೃತಿ ಹಾಗೂ ಶಿಕ್ಷಣದ ಮಹತ್ವವನ್ನು ಮನದಟ್ಟುಗೊಳಿಸಿದ್ದರು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿಥಿಗಳು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾದವು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಾಲೆಯ ಮಹಿಳಾ ಶಿಕ್ಷಕಿಯರನ್ನು ಗೌರವಿಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಶ್ಲಾಘಿಸಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಅತಿಥಿಗಳು ಅಭಿನಂದನೆ ಸಲ್ಲಿಸಿದ್ದರು. ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕಿ ಇಂದಿರಾ ನೆಹಮಿಯಾ ಹಾಗೂ ಕಾರ್ಯದರ್ಶಿ ಮೈಕಲ್ ನೆಹಮಿಯಾ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಮೈಕಲ್ ಮೇಡಮ್, ಶ್ರದ್ಧಾ ಗುದ್ಗೆ, ನವಾಜ್ ಖಾನ್, ಸೈಯದ್ ಹಾಸ್ಮಿ, ಡಾಕ್ಟರ್ ಅನುರಾಧ ಶಾ ಹಾಗೂ ಡಾಕ್ಟರ್ ಪ್ರಾಚಿ ಅವರು
ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಕರು, ಪೋಷಕರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಶಾಲಾ ಆಡಳಿತ ಮಂಡಳಿಯ ಪ್ರಯತ್ನವನ್ನು ಮೆಚ್ಚಿದ್ದರು. अनुराधा श्रावण मिसेस शाइनी गुंटी मैडम. Next we invite Dr. Sharda Budiyama. Cultural Meet 2026 is being presented to you by Nehemiah Memorial High School, Bidar, Karnataka. It gives me immense pleasure to stand before you today as we gather to celebrate just not achievements but togetherness, growth and spirit of excellence at Nehemiah Memorial High School. This year's theme, the Glee Gala, reflects the joy, enthusiasm and vibrant energy that fills our classrooms and corridors every single day. Our school is not just a place of learning, it is a place of laughter, creativity, discipline and dreams. As you all know, we are blessed to serve through two branches, one in Bidar and one in Kamtana, both united by the same vision, mission and commitment towards excellence in education and character building. Academic success at our school is not measured only by marks, but by growth, confidence and the joy of learning. Truly reflecting the spirit of our theme, the Glee Gala. We celebrate not just toppers, but every child who has shown improvement, resilience and a desire to learn. ಇವನು ಬ್ಯಾಕ್ ಬೆಂಚರ್ ಇದ್ದಾನೆ, ಇವನು ಫೇಲ್ ಆಗ್ತಾ ಇರ್ತಾನೆ, ಇವನು ಎದಕ್ಕೂ ಉಪಯೋಗ ಇಲ್ಲ ಅಂತ ಡೋಂಟ್ ಅಂಡರ್ ಎಸ್ಟಿಮೇಟ್. ನಾಳೆ ಅವನೇ ದೇಶವನ್ನು ಆಳ್ಬೋದು. ಈ ಓನ್ಲಿ ಮೇ ಲೀಡ್ ದ ನೇಷನ್, ವಿ ಡೋಂಟ್ ನೋ. ಸೊ ಯಾರಿಗೂ ಡಿಸ್ಕರೇಜ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ, ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗೆ ಮೌಲ್ಯಗಳನ್ನು ಟೀಚ್ ಮಾಡಿ, ಲೈಕ್ ಹೌ ಟು ಫೇಸ್ ರಿಯಲ್ ಪ್ರಾಬ್ಲಮ್ಸ್ ಇನ್ ಸೊಸೈಟಿ ಆ್ಯಂಡ್ ಲೈಫ್. ಎಷ್ಟೋ ಮಕ್ಕಳು ಓದುವ ಒತ್ತಡದಲ್ಲಿ ಏನೇನೋ ಅನಾಹುತಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಲೈಫಲ್ಲಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡೋಕ್ಕಾಗಲಾರ್ದೆ ಏನೇನೋ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ. ಐ ಥಿಂಕ್ ಸ್ಕೂಲ್ ಈಸ್ ಒನ್ ಲ್ಯಾಬ್, experimental lab where we can identify such kind of mentalities, psychologies and mentor them and put them in right direction when they are still plants. ಒಂದು ಗಿಡವಾಗಿ ಬೆಳೆಯುವುದಕ್ಕಿಂತ ಮುಂಚೆನೆ, ಒಂದು ಮರ ಆಗಿ ಬೆಳೆಯುವುದಕ್ಕಿಂತ ಮುಂಚೆನೆ when they are at in the stage of plant itself, ಈ ರೀತಿ ಮೌಲ್ಯಗಳನ್ನು ಟೀಚ್ ಮಾಡಿ ಅಂತ ಟೀಚರ್ಸ್ಗೆ ವಿನಂತಿಸ್ಕೊಳ್ತಾ ಇದ್ದೇನೆ. ಐ ಆಮ್ ಆಲ್ಸೋ ಪೇರೆಂಟ್ ಆಫ್ 3-year-old. ನಾನು ಯಾವಾಗಲೂ ಹೇಳೋದೇನೆಂದರೆ, ಆ್ಯಸ್ ಅ ಪೇರೆಂಟ್ಸ್ ನಾವು ಸ್ಕೂಲ್ಗೆ ಕಳಿಸಿದಾಗ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಮುಗಿಯಲ್ಲ, ಟ್ಯೂಷನ್ ಕಳಿಸಿದರೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಮುಗಿಯಲ್ಲ. ಆ ಟೀಚರ್ಸ್ ಮತ್ತು ಪೇರೆಂಟ್ಸ್ ಇಬ್ಬರು ಸೇರಿನೇ ನಾವು ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸಿಟಿಸನ್ ಮಾಡ್ಬೋದು. ಸೊ ಆ್ಯಸ್ ಅ ಪೇರೆಂಟ್ಸ್ ಪ್ಲೀಸ್
ನೀವು ಮಕ್ಕಳಿಗೆ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾವು ಅವರಿಗೆ ಟೈಮ್ ಕೊಟ್ಟಾಗ ಮಾತ್ರ ಅವರು ಏನು ಮಾಡ್ತಾ ಇದ್ದಾರೆ, ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ, ಅವರು ಯಾವ ಥರದ್ದು ಸಮಯ ಕಳೀತಿದ್ದಾರೆ ಪ್ರತಿದಿನ ಸ್ಕೂಲಲ್ಲಾಗಲಿ ಅಥವಾ ಟ್ಯೂಷನ್ ಕ್ಲಾಸಲ್ಲಾಗಲಿ, ಅದರಿಂದ ಮಾತ್ರ ನಮಗೆ ಗೊತ್ತಾಗತ್ತೆ. ಇಲ್ಲಾಂದರೆ ನಮಗೆ ಗೊತ್ತೇ ಆಗಲ್ಲ. ಸೊ ಎನಿ ಆಫ್ ದ ಪೇರೆಂಟ್, ಐ ನೋ ಈಗಿನ ಕಾಲದಲ್ಲಿ ನಮಗೆ ತುಂಬ ಟೈಮ್ ಇಲ್ಲ, ಟೈಮ್ ಶಾರ್ಟೇಜ್ ಇದೆ, ಎಲ್ಲರೂ ಬ್ಯುಸಿ ಇರ್ತೀರ ಪೇರೆಂಟ್ಸ್. ಬಟ್ ಐದರ್ ಒನ್ ಪೇರೆಂಟ್ ಅಥವಾ ಅಜ್ಜ ಅಜ್ಜಿ ಆಗಲಿ ಯಾರೋ ಅವ್ರ ಜೊತೆಗೆ ಟೈಮ್ ಕಳೀಲೇಬೇಕು. ಆವಾಗಲೇ ಮಾತ್ರ ಅವ್ರದ್ದು ಪರ್ಸ್ನಾಲಿಟಿ ನಾವು ಅರ್ಥ ಮಾಡ್ಕೊಳ್ಬೋದು ಮತ್ತು ಅವರು ನಮ್ಮಿಂದ ಕಲಿತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ಆಗ್ರಹಿಸಿ ಮಾರ್ಚ್ 12ಕ್ಕೆ ರಾಜ್ಯಾದ್ಯಂತ ಖಾಸಗಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷ ರೇಣುಸಿದ್ದಪ್ಪ ಜಲಾದೆ ಹೇಳಿದರು. 1995ರಿಂದ 2005ರವರೆಗೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನ ಕಲ್ಪಿಸಬೇಕು, ಬಡ ಮಕ್ಕಳಿಗೆ ಆಸರೆಯಾಗಿದ್ದ ಆರ್ಟಿಇ ಮರು ಜಾರಿಗೊಳಿಸಬೇಕು ಹಾಗೂ ಮಾನ್ಯತೆ ನವೀಕರಣ ಸರಳೀಕರಣಗೊಳಿಸಬೇಕು ಎನ್ನುವುದು ಸಂಘದ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. ರಾಜ್ಯದ ಸರ್ಕಾರ 1 ವರ್ಷದಿಂದ 2005ರವರೆಗೆ ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನ ಒಳಪಡಿಸುವ ಭರವಸೆ ಕೊಡುತ್ತಲೇ ಬಂದಿತ್ತು. ಶಿಕ್ಷಣ ಸಚಿವರು ಸದನದಲ್ಲಿ ಈ ಕುರಿತು ಆಶ್ವಾಸನೆ ಕೂಡ ನೀಡಿದ್ದರು. ಆದರೆ ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸರ್ಕಾರ ಈ ಕುರಿತು ಯಾವುದೇ ಘೋಷಣೆ ಮಾಡದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ವಂಚಿಸಿದೆ ಎಂದು ಆಪಾದಿಸಿದ್ದರು. ಆರ್ಟಿಇ ಮರುಜಾರಿ ಮತ್ತು ಮಾನ್ಯತೆ ನವೀಕರಣ ಸರಳೀಕರಣಗೊಳಿಸುವ ಬಗ್ಗೆ ನೀಡಿದ ಆಶ್ವಾಸನೆಯನ್ನ ಈಡೇರಿಸುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ಹೊರಹಾಕಿದ್ದರು. ಸಂಘದ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲು ರಾಜ್ಯಾದ್ಯಂತ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಎಂದು ಹೇಳಿದ್ದರು. ಮಾರ್ಚ್ 12ರಂದು ಬೆಳಗ್ಗೆ 10ಕ್ಕೆ ಬೀದರ್ನ ಮಡಿವಾಳ ವೃತ್ತದಿಂದ ಕೆಎಚ್ಬಿ ಕಾಲನಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾಡಳಿತ ಮಂಡಳಿ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಮಣಗೇರೆ ತಿಳಿಸಿದ್ದರು. ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ಬೀದರ್ ಜಿಲ್ಲಾ ಘಟಕದ ಖಜಾಂಚಿ ಗಣಪತಿ ಸೋಲ್ಪುರ್, ಬೀದರ್ ತಾಲೂಕು ಘಟಕದ ಅಧ್ಯಕ್ಷ ಸಂದೀಪ್ ಶೆಟ್ಕರ್, ಬೀದರ್ ದಕ್ಷಿಣ ಘಟಕದ ಅಧ್ಯಕ್ಷ ಸೈಯದ್ ಅಹಮದ್ ಮುದ್ದೆ, ಪ್ರಮುಖರಾದ ಗುಂಡಯ್ಯ, ತೀರ್ಥ, ಗಣಪತಿ, ವಿಜಯಕುಮಾರ್ ಸೇರಿದಂತೆ ಇತರರು ಇದ್ದರು. ಹಾಗಾಗಿ ಇಂಗ್ಲಿಷ್ ವ್ಯಾಮೋಹವನ್ನು ಬಿಟ್ಟು ಕನ್ನಡ ಶಾಲೆಯ ಉಳಿಸುವಂತ ಕಾರ್ಯ ಆಗಬೇಕು ಅಂತ ನಾವು ವಿನಂತಿ ಮಾಡ್ಕೊತೀವಿ. ಇವತ್ತು ನಾಳೆ 12ನೇ ತಾರೀಕು ಇಡೀ ಆಡಳಿತ ಮಂಡಳಿ ಮತ್ತು ಖಾಸಗಿ ಶಾಲೆ ಎಲ್ಲ ಶಿಕ್ಷಕರು ಬೀದಿಗಿಳಿದು ನಾವು ಬೀದರ್ ಹಿಡ್ಕೊಂಡು ಚಾಮರಾಜನಗರ ರಾಜ್ಯ ಮಟ್ಟದ ಹೋರಾಟ ನಾವು ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ಅನುಮತಿ ಪಡೆದಂತ ನವೀಕರಣ ಸಂಬಂಧಪಟ್ಟಂತ ಮನವಿಯನ್ನು ಸಲ್ಲಿಸ್ತಾನೆ ಬಂದೀವಿ. ಬಡ ಮಕ್ಕಳಿಗೆ ಆಶ್ರಯ ಆಗಿರ್ತಕ್ಕಂಥ ಆರ್ಟಿ ಮರು ಜಾರಿ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತ ಎಷ್ಟು ಅನುದಾನ ಇಲ್ಲ ಅಂದ್ರೆ ಕಮಸ್ ಕಮ್ ಆರ್ಟಿ ಮತ್ತು ಬಿಸಿ ಊಟವನ್ನು ಮಕ್ಕಳಿಗೆ ಕೊಡ್ರಿ ಅಂತಕ್ಕಂಥ ಮನವಿ ಕೂಡ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಸರ್ಕಾರ ಯಾವುದಕ್ಕೂ ಧ್ಯಾನ ಅಂತ ಇಲ್ಲ. ಕನ್ನಡ ಶಾಲೆ ಮುಚ್ಚೋಗಿ ಅಂತಕ್ಕಂಥ ಮನೋಭಾವದಿಂದ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಮನೋಭಾವನೆ ಕೈ ಬಿಡಬೇಕು. ಇನ್ನೂ ಅವಕಾಶ ಇದೆ. ಇನ್ನ ಬಜೆಟ್ ಅಧಿವೇಶನ 1 ವಾರ ನಡೀತಾ ಇದೆ. ಸರ್ಕಾರ ಎಚ್ಚೆತ್ತು ನಮ್ಮ ಕಡೆಗೆ ಶಿಕ್ಷಣ ಕಡೆಗೆ ಕನ್ನಡ ಶಾಲೆಗಳ ಕಡೆಗೆ ಗಮನ ಕೊಟ್ಟು ಒಂದಿಷ್ಟು ಅನುದಾನ ಕೊಡಬೇಕಂತ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ.
ಗೊತ್ತಿಲ್ಲ, ಸರ್ಕಾರ ನಮ್ಮ ಮೇಲೆ ಇನ್ನೂ ಕನಿಕರ ತೋರ್ತಾ ಇಲ್ಲ, ಇನ್ನೂ ಮತ್ತಾಯಿ ಧೋರಣೆ ನಮ್ಮ ಮೇಲೆ ಮಾಡ್ತಾ ಇದೆ. ಜೊತೆಗೆ ನಾವು ಯಾವತ್ತು ಬೆಂಗಳೂರಿಗೆ ಹೋದ್ರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ನಿಂತು ಅವರು ಬಹಳಷ್ಟು ಶ್ರಮ ಪಟ್ಟು ಮುಖ್ಯಮಂತ್ರಿಗಳ ಜೊತೆ, ಶಿಕ್ಷಣ ಸಚಿವರ ಜೊತೆ ನಮ್ಮನ್ನು ಭೇಟಿ ಮಾಡಿಸಿ ಬಹಳಷ್ಟು ಮನವರಿಕೆ ಮಾಡಿ ಈ ತರ ಇದೆ ಸಮಸ್ಯೆ, ಇದಕ್ಕೆಲ್ಲರೂ ಸ್ಪಂದಿಸಬೇಕು, ಈ ಒಂದು ಶಿಕ್ಷಣಕ್ಕೆ ನಾವು ಉಳಿಸ್ಕೋಬೇಕು. ಗಡಿ ನಮ್ಮ ಬೀದರ್ ಜಿಲ್ಲೆ ಗಡಿ ಭಾಗ, ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ, ಯಾವುದರ ಕಾರಣದಿಂದ ಅದು ಉಳಿಸ್ಕೋಬೇಕಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ಶಿಕ್ಷಣ ಸಚಿವರಿಗೆ ಹೇಳಿದ್ರ. ಶಿಕ್ಷಣ ಸಚಿವರು ಏನಂತಾರಂದ್ರೆ, ನಾನು ನನ್ನ ಕಡೆ ಏನ್ ಪ್ರಯತ್ನ ಮಾಡೋದಿದೆ ಸರ್, ನೀವು ಸೀನಿಯರ್ ಮಂತ್ರಿಗಳಿದ್ರಿ, ತಾವು ಕೂಡ ಮುಖ್ಯಮಂತ್ರಿಯವರಿಗೆ ನಾವೆಲ್ಲರೂ ಹೋಗಿ ಒಂದು ಪ್ರೆಸರ್ ಹಾಕಿರಿ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ರು. ಅವತ್ತು ಕೂಡ ಮಾನ್ಯ ಈಶ್ವರ್ ಖಂಡ್ರೆ ಅವರು ನಮ್ಮ ಒಂದು ಕರೆಗೆ ಅವರು ಹೋಗ್ಬಿಟ್ಟು ಬಂದು ನಮ್ಮನ್ನು ಅವರ ಜೊತೆ ಮೀಟಿಂಗ್ ಮಾಡಿಸಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಆದ್ರೂ ಕೂಡ ಯಾಕೋ ಏನೋ ಗೊತ್ತಿಲ್ಲ, ಏನು ಮುಖ್ಯಮಂತ್ರಿಗಳ ಮನಸ್ಸು ನಮ್ಮ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಲ್ವೋ ಅಥವಾ ಕನ್ನಡ ಮೇಲೆ ಇಲ್ವೋ ಗೊತ್ತಾಗ್ತಾ ಇಲ್ಲ, ಶಿಕ್ಷಣ ಸಚಿವರಿಗೂ ನಮ್ಮ ಮೇಲೆ ಪ್ರೀತಿ ಇಲ್ವೇನೋ ಗೊತ್ತಿಲ್ಲ. ಆದ್ರೂ ಕೂಡ ಈ ತರ ಒಂದು ಅನ್ಯಾಯ ಆಗಿದೆ ನಮ್ಮ ಮೇಲೆ. ಇದೇ ತಿಂಗಳ 14 ಮತ್ತು 15ರಂದು ನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದೆ ಎನ್ನಲಾಗುತ್ತಿರುವ ಅಂಬೇಡ್ಕರ್ ಅವರ ಕುರಿತಾದ ವಿಚಾರಗಳ ಅಂತಾರಾಷ್ಟ್ರೀಯ ಸಮ್ಮೇಳನದ ಮಾಹಿತಿಯನ್ನು ಬಹಿರಂಗಪಡಿಸದೆ ಅನುದಾನ ದುರ್ಬಳಕೆ ಮಾಡಿಕೊಳ್ಳುವ ಹುನ್ನಾರ ನಡೆದಿದೆ ಎಂದು ಬಸವಕಲ್ಯಾಣ ತಾಲೂಕಿನ ಹತ್ತಳದ ಕರ್ನಾಟಕ ಶರಣ್ ಬಹುದೇಶೀಯ ಸೇವಾಭಾವಿ ಸಂಸ್ಥೆಯ ಅಧ್ಯಕ್ಷ ಮತ್ತು ಅಂತಾರಾಷ್ಟ್ರೀಯ ಬೌದ್ಧ ಭಿಕ್ಖು ಸಂಘದ ಉಪಾಧ್ಯಕ್ಷ ಬಂತೆ ಧಮ್ಮನಾಗ ಆರೋಪಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದರ್ ನಗರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಸಮಕಾಲೀನ ಪರಿಹಾರಗಳ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಆಯೋಜನೆಗಾಗಿ 2023ರಿಂದ ನಿರಂತರವಾಗಿ ನಾನು ಪ್ರಯತ್ನ ಮಾಡುತ್ತಾ ಬಂದಿದ್ದೇನೆ. ಹೀಗಾಗಿ ಸರ್ಕಾರವು ಅಂಬೇಡ್ಕರ್ ಸಂಶೋಧನಾ ಕೇಂದ್ರದ ವತಿಯಿಂದ 70 ಲಕ್ಷ ರೂಪಾಯಿ ಅನುದಾನವನ್ನು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿಯೇ ಬಿಡುಗಡೆ ಕೂಡ ಮಾಡಿದೆ ಎಂದು ತಿಳಿಸಿದ್ದರು. ಆದರೆ ನನಗೆ ಹಾಗೂ ಅಂಬೇಡ್ಕರ್ವಾದಿ ಸಂಘ ಸಂಸ್ಥೆಗಳಿಗೆ ಮಾಹಿತಿ ನೀಡದೆ, ಯಾವುದೇ ಪೂರ್ವಭಾವಿ ಸಭೆ ಮಾಡದೆ, ಸಮ್ಮೇಳನದ ಯಶಸ್ವಿಗಾಗಿ ಈ ಟೆಂಡರಿಂಗ್ ಕರೆಯದೆ, ಸಮಿತಿ ಉಪಸಮಿತಿಗಳನ್ನು ರಚನೆ ಮಾಡದೆ, ತರಾತುರಿಯಲ್ಲಿ 4 ದಿನದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅನುದಾನ ದುರ್ಬಳಕೆ ಮಾಡಿಕೊಳ್ಳುವ ಹುನ್ನಾರ ಮಾಡುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಸಮ್ಮೇಳನವು 2 ತಿಂಗಳು ಮುಂದೂಡಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಅತಿಥಿಗಳನ್ನು ಬೀದರ್ ನಗರಕ್ಕೆ ಕರೆಸಿ ಡಾಕ್ಟರ್ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ವಿಶ್ವಮಟ್ಟದಲ್ಲಿ ತಿಳಿಸುವ ಪ್ರಯತ್ನ ಮಾಡಬೇಕು. ನಾನು ಈಗಾಗಲೇ ಜಪಾನ್, ಜರ್ಮನಿ, ಸೌತ್ ಆಫ್ರಿಕಾ, ಲಂಡನ್, ರಷ್ಯಾ ದೇಶದ ಅತಿಥಿಗಳನ್ನು ಆಹ್ವಾನ ಮಾಡಿದ್ದೆ. ಸಮ್ಮೇಳನದ ಆಯೋಜನೆಗಾಗಿ ಹಗಲಿರುಳು ಶ್ರಮಿಸಿದ್ದೇನೆ. ಆದರೆ ಇದುವರೆಗೆ ಆಮಂತ್ರಣ ಪತ್ರಿಕೆ, ಕಟೌಟ್ಗಳು, ಬ್ಯಾನರ್ಗಳು ಹಾಗೂ ಪ್ರಚಾರ ಕಾರ್ಯ ಮಾಡದೆ ಸಮ್ಮೇಳನದ ಆಶಯಗಳನ್ನು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಗಾಳಿಗೆ ತೂರುವ ಕಾರ್ಯ ಮಾಡುತ್ತಿರುವುದು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸಮಾಜದ ಮುಖಂಡರು ಕುರುಡು ಕಿವುಡಾಗಿ ಕುಳಿತುಕೊಳ್ಳದೆ ಹೋರಾಟ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಬಂತೇಜಿ ಎಚ್ಚರಿಕೆ ನೀಡಿದ್ದರು. ಅತಿಥಿಗಳ ಆಹ್ವಾನ, ವಸತಿ ವ್ಯವಸ್ಥೆ, ಗೌರವಧನ, ಪ್ರಯಾಣದಂತಹ ನಿರ್ಣಾಯಕ ಸೇವೆಗಳಿಗೆ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಪಾಡಿಲ್ಲ. ಪ್ರಶಸ್ತಿಗಳು ಒಂದೇ ಕಂಪನಿಗೆ ಅಥವಾ ಬಹು ಮಾರಾಟಗಾರರಿಗೆ ಹೋಗಿವೆಯೇ ಎಂಬುದು ಅನುಮಾನಾಸ್ಪದವಾಗಿದೆ. ಕಾಟಾಚಾರದ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಿ ಅನುದಾನ ದುರ್ಬಳಕೆ ಮಾಡಿಕೊಳ್ಳದೆ ಸಮಾಜದ ಸಂಘಟನೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಯಶಸ್ವಿಯಾಗಿ ಸಮ್ಮೇಳನ ಮಾಡಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು. ಅದಕ್ಕೂ ಬಗೆಹರಿದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರು. ಇದೇ ವೇಳೆ ಪೂಜ್ಯ ಭಂತೆ ಸಂಘಜ್ಯೋತಿ ಸೇರಿದಂತೆ ಇನ್ನಿತರ ಬೌದ್ಧ ಭಿಕ್ಕುಜಿಯವರು ಉಪಸ್ಥಿತರಿದ್ದರು. डीसी ऑफिस के सामने करेंगे, नहीं तो सोशल वेलफेयर ऑफिस के सामने करेंगे, है ना। जब भी हमको परमिशन ग्रांटेड होंगे, हम उस स्थान पर एक बहुत बड़ा धरना प्रदर्शन करेंगे. हमारी रिक्वेस्ट है कि इससे अम्बेडकरी जनता की भावनाओं को ठेस ना पहुंचाए. ये इशू जो है कॉन्फ्रेंस का, क्योंकि इसके लेटर जो है ये हर जगह चले गए हैं. मैंने जब ये इस कॉन्फ्रेंस को यहाँ तक लेके आया तो इसका कंफर्मेशन मैंने अपनी ही संस्था के माध्यम से लंदन भी भेजा है, जर्मनी भी भेजा है, जापान भी भेजा है, ताइवान भी भेजा है, चाइना भी भेजा है, और वहाँ के जो अम्बेडकर स्पीकर है उनसे बातचीत भी की है. मगर
यहाँ के ऑफिसर ने उनसे बातचीत की या नहीं की, क्योंकि नाम तो मेरे पास में थे, नंबर तो मेरे पास में थे, तो फिर आप इंटरनेशनल किस तरह के कॉन्फ्रेंस कर सकते हो? इंटरनेशनल का मीनिंग क्या होता है? डॉक्टर आम्बेडकर इज कम्प्लीटली नाउ इंटरनेशनल फिगर, और उसी के नाम से इतनी बड़ी कॉन्फ्रेंस कर रहे हैं, तो फिर वो फिगर और उस फिगर को चाहने वाले लोग कहाँ पे? ये इसके पीछे का ये पूरा सिनेरियो है, और इस सिनेरियो के माध्यम से हम लोग आप लोगों की मीडिया के माध्यम से, बिदर की आम्बेडकरी जनता के माध्यम से, क्योंकि अगर ये कॉन्फ्रेंस होती है, फिर भी होती है, तो मैं आम्बेडकरी जनता को अपील करूंगा कि ये आप लोग गूंगे बहरे बनकर मत रहिए। डॉक्टर बाबा साहब आम्बेडकर इनके नाम से इतना बड़ा खिलवाड़ अगर यहाँ के सामाजिक विभाग की ओर से होता होगा, तो फिर आगे पता नहीं और क्या क्या होता। ಬೀದರ್ ನಗರದ ಶಿವನಗರ್ ಪ್ರದೇಶದಲ್ಲಿರುವ ಸಾರ್ವಜನಿಕ ವಾಕಿಂಗ್ ಸ್ಥಳವನ್ನು ಅಭಿವೃದ್ಧಿಪಡಿಸುವಂತೆ ಹಾಗೂ ಅಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡಬಾರದು ಎಂದು ಸ್ಥಳೀಯ ನಿವಾಸಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿಯಲ್ಲಿ ತಿಳಿಸಿರುವಂತೆ ಶಿವನಗರದಲ್ಲಿ ಸಾರ್ವಜನಿಕರು ವಾಕಿಂಗ್ ಮಾಡಲು ಬಳಸುವ ಸ್ಥಳದಲ್ಲಿ ಮಹಾನಗರ ಪಾಲಿಕೆ ಕೈಗೊಂಡಿರುವ ಚರಂಡಿ ದುರಸ್ತಿ ಕಾಮಗಾರಿ ಮಧ್ಯದಲ್ಲೇ ನಿಲ್ಲಿಸಿರುವುದರಿಂದ ಸಾರ್ವಜನಿಕರಿಗೆ ಸಂಚರಿಸಲು ಹಾಗೂ ವಾಕಿಂಗ್ ಮಾಡಲು ತೊಂದರೆ ಉಂಟಾಗಿದೆ. ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಳ್ಳದೇ ಇರುವುದರಿಂದ ಸ್ಥಳೀಯರು ಅನಾನುಕೂಲಕ್ಕೆ ಒಳಗಾಗುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇದಲ್ಲದೆ ವಾಕಿಂಗ್ ಪ್ರದೇಶದ ಸುತ್ತಮುತ್ತ ಅಲ್ಪಾಹಾರ ಅಂಗಡಿಗಳು ನಿಯಂತ್ರಣವಿಲ್ಲದೆ ಹೆಚ್ಚಾಗಿರುವುದರಿಂದ ಅಲ್ಲಲ್ಲಿ ಕಸ ಹಾಕಲಾಗುತ್ತಿದ್ದು ಪರಿಸರ ಅಸ್ವಚ್ಛವಾಗುತ್ತಿದೆ. ಬೆಳಗ್ಗೆ ಹಾಗೂ ಸಂಜೆ ವೇಳೆ ಹಿರಿಯ ನಾಗರಿಕರು, ವೃದ್ಧರು ಮತ್ತು ಮಕ್ಕಳು ವಾಕಿಂಗ್ ಹಾಗೂ ವಿಶ್ರಾಂತಿಗಾಗಿ ಈ ಸ್ಥಳಕ್ಕೆ ಬರುತ್ತಾರೆ. ಆದರೆ ಅಸ್ವಚ್ಛತೆ ಮತ್ತು ದುರ್ವಾಸನೆಯಿಂದ ಸಾರ್ವಜನಿಕರಿಗೆ ಸಮಸ್ಯೆ ಎದುರಾಗುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಶಿವನಗರ್ ವಾಕಿಂಗ್ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಆಧುನಿಕ ವಾಕಿಂಗ್ ಟ್ರ್ಯಾಕ್ ಹಾಗೂ ಸಾರ್ವಜನಿಕರು ವಿಶ್ರಾಂತಿ ಪಡೆಯಲು ಆಸನಗಳನ್ನು ಹೈಟೆಕ್ ಮಾದರಿಯಲ್ಲಿ ನಿರ್ಮಿಸಬೇಕು. ಜೊತೆಗೆ ಶಿವನಗರದಲ್ಲಿನ ವಾಕಿಂಗ್ ಪ್ರದೇಶ ಬಳಿ ನಿರ್ಮಾಣವಾಗುತ್ತಿರುವ ಫುಡ್ ಕೋರ್ಟ್ ಕಾಮಗಾರಿಯನ್ನು ನಿಲ್ಲಿಸಿ ಸ್ಥಳವನ್ನು ಸ್ವಚ್ಛ ಹಾಗೂ ಸುಂದರವಾಗಿ ಅಭಿವೃದ್ಧಿಪಡಿಸಬೇಕೆಂದು ಸ್ಥಳೀಯ ನಿವಾಸಿಗಳು ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.